Eat. Take a bite. ನಾವೆಲ್ಲಾದರೂ ಅಪರೂಪಕ್ಕೆ 4 ಗಂಟೆಗೆ ಇಲ್ಲಾಂದರೆ 5 ಗಂಟೆಗೆ ಎದ್ದೇಳಬೇಕು ಅಂದರೆ ಎಷ್ಟು ಕಷ್ಟ ಅಂತ ಅಂದ್ಕೊತೀವಿ. ಆದರೆ ಒಬ್ಬೊಬ್ಬರು ಜೀವಮಾನ ಪೂರ್ತಿ ಅವರು ಅಷ್ಟು ಬೇಗನೆ ಎದ್ದಿರ್ತಾರೆ. ಅವ್ರಿಗೆಲ್ಲ ಒಂದು ಸೆಲ್ಯೂಟ್ ಅಂತ ಹೇಳ್ತಾ ನಾವಿವತ್ತು ಇಂಡಸ್ಟ್ರಿಯಲ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೊರಡೋಣ. ಮಾರ್ನಿಂಗ್ 5 o'clock ರೆಡಿಯಾಗಿ ಬಸ್ಸಲ್ಲಿದ್ದೀವಿ. ನಾವು ವೈಟ್ ಕ್ಯಾಪ್ಸ್ ಕಡೆಯಿಂದ ಹೋಗ್ತಾ ಇರೋದು ಇಂಡಸ್ಟ್ರಿಯಲ್ ವಿಸಿಟಿಗೆ. ಬೀನ್ ಟು ಬಾರ್ ಹೇಗೆ ಅವರು ಪ್ರೋಸೆಸ್ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಆಗಿರುತ್ತೆ ಇದು. ಅದು ಕೂರ್ಗಲ್ಲಿರುತ್ತೆ. ಸೊ ಆನ್ ದ ವೇ ಹೋಗ್ತಾ ನಾವು ಫುಲ್ ಚಿಲ್ ಮಾಡ್ಕೊಂಡು ಹೋದ್ವಿ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ಇಂಡಸ್ಟ್ರಿಯಲ್ ವಿಸಿಟ್ ಅಂದ್ರೇ ಹಾಗೆ ಅಲ್ವಾ, ಅಲ್ಲಿ ಲರ್ನಿಂಗು ಇರುತ್ತೆ ಮತ್ತು ಹಾಗೆ ಎಂಜಾಯ್ಮೆಂಟು ಇರುತ್ತೆ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ವಿ ಅಲ್ಲಿ ಏನು ಹೇಳ್ಕೊಡ್ತಾರೆ ಮತ್ತು ಹೇಗಿರುತ್ತೆ ನಮ್ಮ ಟ್ರಿಪ್ಪು ಅಂತ. ಶ್ರೀ ಫ್ಲವರ್ ಸಿಗಬೇಕು. ಫ್ಲವರ್ ಸಿಗ್ಬೇಕಂತ ಸಿಗಲ್ಲ. ರವಿ ಶೋಮಿ ಕದೀತಾ ಇದ್ದಾರೆ. ಮಾವಿನ ಹಣ್ಣು ಬಿಟ್ಕೊಂಡ್ ಬಂದಿದ್ದು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವರೆಲ್ಲ ಏನೋ ನೋಡ್ತಾ ಇದ್ದಾರೆ ಇಲ್ಲಿ. ಅದು ಏನು ನೋಡ್ತಾ ಇದ್ದಾರೆ ಅಂತ ನನಗಂತೂ ಸಿಗಲಿಲ್ಲ. ನೋಡಿ, ನಿಮಗೇನಾದ್ರು ಕಾಣಿಸಿದ್ರೆ ಕಾಮೆಂಟ್ ಮಾಡಿ. ಫೋನ್ ಫೋಟೋ ಬೇರೆ ನಿಂಗೆ. I wanted to show that even I'm there. ಬಸ್ ಇಳಿದ ತಕ್ಷಣ ನಾವು ಡೈರೆಕ್ಟಾಗಿ ಬಂದಿದ್ದು ಊಟಕ್ಕೆ. ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ರೊಟ್ಟಿ, ಸಾಂಬಾರ್ ಮತ್ತು ಅವ್ರ ಕಡೆ ಸ್ಪೆಷಲ್ ಅಂತ ಹೇಳಿಬಿಟ್ಟು ಒಂದು ಸ್ವೀಟ್ ಕೊಟ್ಟಿದ್ರು. ಅದು ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದು ತುಂಬ ವೆರೈಟಿ ಆದಂಥ ಕಾಫಿ ಪೌಡರ್ ಇತ್ತು ಅಲ್ಲಿ. ಸೊ ಅದನ್ನೆಲ್ಲ ಒಂದು ಸಲ ನೋಡ್ಕೊಂಬರೋಣ ಅಂತ ಹೋದ್ವಿ. ಆನ್ ದ ವೇ ಈ ಕ್ಯೂಟಿನ ಒಂದು ಸಲ ಮಾತಾಡಿಸ್ಕೊಂಡು ಹಾಯ್ ಹೇಳಿ ಹೊರಟ್ವಿ. And this one is for my friend. She have cash. That's why she was saying. Yeah. I'm going to coffee museum. That is the coffee museum. Here we have different types of machines that they are used from the ancient times. ಅವರು ಯಾವ್ಯಾವ ಥರ ಏನ್ಷಿಯಂಟ್ ಡೇಸಿಂದ ಹೇಗೆ ಪ್ರಿಪೇರ್ ಮಾಡ್ತಾಯಿದ್ರು ಕಾಫಿನ, ಅದನ್ನು ಪಿಕ್ ಮಾಡೋದ್ರಿಂದ ಹಿಡಿದು ಅದು ರೋಸ್ಟ್ ಆಗೋ ತನಕ ಎಷ್ಟು ವೆರೈಟೀಸ್ನ ಪ್ರಿಪೇರ್ ಮಾಡ್ತಾಯಿದ್ರು, ಅದ್ರದ್ದು ಅರೋಮಾ ಮತ್ತು ಅದಕ್ಕೆ ಪೇಷನ್ಸ್ ಬೇಕು, ಹೇಗೆ ಅದನ್ನ ಮೇಂಟೈನ್ ಮಾಡ್ತಿದ್ರು ಅಂತ ಇದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮ್ಯೂಸಿಯಂ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಆಲ್ಮೋಸ್ಟ್ 15 to 20 ಟೈಪ್ಸ್ ಆಫ್ ಮೆಷಿನ್ಸ್ ಇತ್ತು ಅಲ್ಲಿ ನಮಗೆ ನೋಡೋಕ್ಕೆ. You want Hrithik Roshan pose? Yeah. Ranveer Singh pose? Hrithik Roshan. Or Abhishek's pose? Hrithik Roshan. Hrithik Roshan. That's Shah Rukh Khan. Which pose is this? 1, 2, 3, start. Again. They are taking photos. Close now. Close what? What's up, guys? Oh, this. गांधी जी के 3 बंदर. Do this first. ए मिडल बंदर है ना, ये बहुत खराब है. Excuse me, I can understand Hindi. If you तो- want White to वाला show. गांधी जी को पता ही नहीं क्या हो रहा है. You to be cook will spam. You took the highways, no? You can put Gandhiji highways. Let me cook spam post.
ನಮ್ಮೂರಲ್ಲಿ ಸಿಗ್ತಾ ಇದ್ದಿದ್ದು ಮೆಣಸಿನ್ಕಾಯಿ ಇಲ್ಲೂ ಸಿಗ್ತಾ ಇದೆ ಇನ್ ಕೂರ್ಗ್. ಎನಿಬಡಿ ನೋ ದಿಸ್? ವಾಟ್ ಇಸ್ ದಿಸ್? ಇದಕ್ಕೆ ಏನಂತ ಕರೀತಾರೆ? ದಿಸ್ ಇನ್ ರೆಡ್ ಕಲರ್. ವೇಟ್, ಇದನ್ನ ನಾನು ಅಲ್ಲಿ ಕೊಡ್ತೀನಿ. ದಿಸ್ ಇಸ್ ಫ್ರೂಟ್. ಅವ್ರು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಏ ಕಮ್ ಹಿಯರ್, ಟೇಸ್ಟ್ ದಿಸ್. ದಿಸ್ ಇಸ್ ವೆರಿ ಸ್ವೀಟ್. ಟೇಸ್ಟ್ ದಿಸ್ and tell me the taste. Eat na. Wow! What? Yeah, tell me. What's up? What's up? Huh? No. What's up? Yeah, no. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. Here they are waiting for me. It seems I don't know for Oh, what. he's taking us a picture. Hey, wait. What is this? Yeah. After that, Manipuri chili is there, Raja mirchi is there, all grown in northeast. Okay, this is in fourth place. Why we call this one as a bird eye chili? One bird will come and eat this chili, and that bird they call as black drone. Why they call as Thai chili? Thai because it's very big. And compared to other chilies, Now I'm with an influencer. Yes. She's coming in between. ಅವ್ರದ್ದು ಪ್ಲಾಂಟೇಶನ್ನು ತುಂಬ ದೊಡ್ಡದಾಗಿತ್ತು. ನಾವು ಒಂದು ರೌಂಡ್ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 hour 1.5 hour ಆಗೋಯಿತು. ಎಲ್ಲ ವೆರೈಟೀಸ್ ಆಫ್ ಕಾಫಿನೂ ಅಲ್ಲಿದೆ. ಒಂದು 3-4 ಥರದ ರೋಬಸ್ಟಾ ಕಾಫಿ, ಲಿಬೆರಿಕಾ ಅಂತದ್ದೆ, ಮತ್ತು ಬೇ ಲೀಫ್ ಇತ್ತು, ಎಲಾಚಿ ಇತ್ತು. one more thing, what you call as excelsa, that's grown in Southeast Asia. So worldwide, this is the 4th species we have grown. Apart from this one, other species of coffee. ಈ ಕಾಫಿ ಫ್ರೂಟ್ಸನ್ನ ಕಾಫಿ ಚೆರ್ರೀಸ್ ಅಂತಲೂ ಕರೀತಾರೆ. ಇದು ಸ್ಟಾರ್ಟಿಂಗಲ್ಲಿ ಗ್ರೀನ್ ಕಲರ್ ಇರುತ್ತೆ, ಆಮೇಲೆ ಸ್ವಲ್ಪ ವೈಬ್ರೆಂಟ್ ರೆಡ್ ಕಲರ್ ಆಗುತ್ತೆ, ಹಾಗೆ ಎಲ್ಲೋ ಟರ್ನ್ ಆಗುತ್ತೆ, ಪರ್ಪಲ್ ಆಗುತ್ತೆ ನೆಕ್ಸ್ಟು, ಆಮೇಲೆ 2 ಸೀಡ್ಸ್ ಆಗುತ್ತೆ ಅದರಲ್ಲಿ. ಅದನ್ನು ಕಾಫಿ ಬೀನ್ಸ್ ಅಂತ ಕರೀತಾರೆ. ಅದೆಲ್ಲದನ್ನು ಅವ್ರು ಸ್ವಲ್ಪ ನಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಅವ್ರು ಹೇಗೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲದನ್ನು. ಫ್ರಮ್ ಏನ್ಷಿಯಂಟ್ ಟ್ರೆಡಿಷನ್ ಟು ಮಾಡರ್ನ್ ಕ್ಯಾಫೇಸ್, ಕಾಫಿ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ತುಂಬಾ ಚೇಂಜ್ ಆಗಿದೆ. ಕಾಫಿದು ಒಂದು ರಿಚ್ ಅರೋಮಾ ಮತ್ತು ಅರ್ತಿ ಫ್ಲೇವರ್, ಅದನ್ನು ಕುಡಿದ ತಕ್ಷಣ ನಮ್ಮ ಮೈಂಡ್ ಪೀಸ್ ಆಗುತ್ತಲ್ವ. ಅದಕ್ಕೆ ಕಾಫಿ ಈಸ್ ನಾಟ್ ಜಸ್ಟ್ ಅ ಡ್ರಿಂಕ್, ಇಟ್ಸ್ ಆ್ಯನ್ ಎಮೋಷನ್ ಫಾರ್ ಎವ್ರಿ ಒನ್. ನಮಗಲ್ಲಿ ಬೀನ್ ಟು ಬಾರ್ ಪ್ರೋಸೆಸ್ಸಲ್ಲಿ ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಎವ್ರಿ ಸ್ಟೆಪ್ ಅವರು ಪಿಕ್ ಮಾಡೋದ್ರಿಂದ ಹಿಡಿದು ರೋಸ್ಟ್ ಮಾಡೋ ತನಕ ಎಲ್ಲದನ್ನು ಒಂದು ವೇಯಲ್ಲಿ ಫಾಲೋ ಮಾಡ್ತಾಯಿದ್ರು. ಅದರಲ್ಲೆಲ್ಲ ಅವ್ರದ್ದೊಂದು ಎಮೋಷನ್ ಇರ್ತಾಯಿತ್ತು, ಲವ್ ಇರ್ತಾಯಿತ್ತು ಕಾಫಿ ಮೇಲೆ. Best coffee. ಸೊ ಇವಾಗಲೂ ಕೂಡ ಯಾರಿಗೆಲ್ಲ ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿರುತ್ತೆ, ಎಲ್ಲ ಯಾರು ಸ್ವಲ್ಪ ಲೋ ಫೀಲ್ ಮಾಡ್ತಾರೆ, ಅವ್ರಿಗೆಲ್ಲ ಒಂದು ಕಾಫಿ ಸಾಕು ಅವ್ರ ಮೂಡನ್ನ ಚೇಂಜ್ ಮಾಡೋದಕ್ಕೆ. ಸೊ ಯಾರ್ಯಾರು ಕಾಫಿ ಲವರ್ ಇದ್ದೀರಾ, ಎಲ್ಲರೂ ಬೇಗ ಹೋಗಿ ಕಾಫಿ ಕುಡ್ಕೊ ನನ್ನ ವೀಡಿಯೋಸ್ ನೋಡಿ. ನಾನು ಯಾವಾಗಲೂ ಬೇಜಾರಾದಾಗ ಇಲ್ಲಾಂದರೆ ತುಂಬ ಖುಷಿಯಾದಾಗ ಕೂಡ ಕಾಫಿ ಕುಡಿತೀನಿ. ಅದು ಯಾವತ್ತೂ ಮೂಡ್ ಚೇಂಜ್ ಮಾಡುತ್ತೆ ನಂದು. ನನಗೆ ಇಷ್ಟವಾದಂಥ ಸಾಂಗ್ ಕೇಳಿಕೊಂಡು ಕಾಫಿ ಕುಡಿತಾ ಇದ್ದರೆ ಅದರಲ್ಲಿರೋ ಮಜಾನೇ ಬೇರೆ. ನಾನಂತೂ ಅಲ್ಲಿ ಎಲ್ಲ ಥರದ ಕಾಫಿನೂ ಟ್ರೈ ಮಾಡಿಬಿಟ್ಟೆ. ಹಾಯ್, ಇಟ್ಸ್ ಗೋಯಿಂಗ್ ಗುಡ್. We are avid supporters of Rashmi vlog. ಹಾಗೆ ಎಲ್ಲದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಸೊ ಇದೇ ಖುಷಿಗೆ ಒಂದು ಡ್ಯಾನ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಲಾಸ್ಟ್ During a song time, choosing your battles, pick yourself up and dust yourself off and back in the sun. ರಿಟರ್ನ್ ಬರ್ತಾ ತುಂಬಾ ಸುಸ್ತಾಗಿತ್ತು. ಸೊ ಹಾಗೆ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. Wait. We are leaving. Bye. Bye. Like, share, comment.